ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೆರಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕಳಪೆ ಗುಣಮಟ್ಟದ ಆಹಾರ ವಿತರಣೆಯನ್ನು ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಕಳಪೆ ಗುಣಮಟ್ಟದ ಆಹಾರದಿಂದ ಆರೋಗ್ಯ ಸಮಸ್ಯೆಗಳು ಉಂಟುಮಾಡುತ್ತಿದೆ ಎಂದು ವಿದ್ಯಾರ್ಥಿಗಳಿಂದ ಗಂಭೀರ ಆರೋಪ. ಬೇಸಿಗೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ತ್ರಿಕರಿಪುರ ಪಂಚಾಯತಿಗೆ ಬಾಧಿಸಿದ ಕುಡಿಯುವ ನೀರಿನ ಕೊರತೆಗೆ ಗ್ರಾಮ ಪಂಚಾಯತಿನಿಂದ ಪರಿಹಾರ. ಮೊದಲ ಹಂತವಾಗಿ 15,000 ಲೀಟರ್ ನೀರು ವಿತರಿಸಿದ ತ್ರಿಕರಿಪುರ ಗ್ರಾಮ ಪಂಚಾಯತ್. ಉದ್ಯಾವರ ಮಾಡದಲ್ಲಿ ಮಳೆ ನೀರು ಹರಿದು ಹೋಗಲು ನಿರ್ಮಿಸಲಾದ ನೀರಿನ ರಾಜ ಕಾಲುವೆಯ ದುರುಪಯೋಗ. ಸಮಾಜ ವಿರೋಧಿ ಶಕ್ತಿಗಳ ಹಸ್ತಕ್ಷೇಪದಿಂದಾಗಿ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿರುವ ಕಾಲುವೆ. ಕಾರ್ಯಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಪುನಃಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಏಪ್ರಿಲ್ 26ರಿಂದ ಪ್ರಾರಂಭಗೊಂಡು ಮೇ 2ರ ತನಕ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ತ್ರಿಕರಿಪುರ ಪಯ್ಯನ್ನೂರು ಮುಖ್ಯ ರಸ್ತೆಯ ಬೀರಿಚೇರಿ ರೈಲ್ವೆ ಗೇಟ್ನಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಸಂಬಂಧಿಸಿದ ಕಾರ್ಯಗಳು ಪ್ರಗತಿಯಲ್ಲಿ. ಕೇರಳ ರಸ್ತೆ ಹಾಗೂ ಸೇತುವೆಗಳ ಅಭಿವೃದ್ಧಿ ನಿಗಮ ಅಧಿಕಾರಿಗಳು ಕರ್ಮ ಸಮಿತಿಯ ಸದಸ್ಯರೊಂದಿಗೆ ವಿವರಗಳ ಹಂಚಿಕೆ. ವಾರ್ತೆಗಳು ವಿವರವಾಗಿ. ಪೆರಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಆಹಾರದ ಗುಣಮಟ್ಟದ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ, ಇದು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕಳಪೆ ಆಹಾರ ಗುಣಮಟ್ಟದ ವಿರುದ್ಧ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದರು. ಕಳೆದ ಕೆಲವು ದಿನಗಳಿಂದ ತಮಗೆ ನೀಡಲಾಗುತ್ತಿರುವ ಆಹಾರ ಕಳಪೆ ಗುಣಮಟ್ಟದ್ದಾಗಿದ್ದು, ಇದು ಆರೋಗ್ಯ ಸಮಸ್ಯೆಯನ್ನುಂಟು ಮಾಡುತ್ತಿದೆ ಎಂದು ವಿದ್ಯಾರ್ಥಿನಿಯರು ಆರೋಪಿಸಿದರು. ಹಾಸ್ಟೆಲ್ ಮೆಸ್ಸಿನಲ್ಲಿ ನೀಡಲಾಗುವ ಆಹಾರದಲ್ಲಿ ನೈರ್ಮಲ್ಯದ ಕೊರತೆ, ರುಚಿಯ ಕೊರತೆ ಹಾಗೂ ಪದೇ ಪದೇ ಗುಣಮಟ್ಟದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಗತ್ಯ ಕ್ರಮ ಕೈಗೊಂಡಿಲ್ಲ ಎಂದು ವಿದ್ಯಾರ್ಥಿನಿಯರು ದೂರಿದರು. ಇದರ ಬಳಿಕ ವಿದ್ಯಾರ್ಥಿನಿಯರು ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಪ್ರಾರಂಭಿಸಿದರು. ವಿದ್ಯಾರ್ಥಿನಿಯರು ಮುಖ್ಯ ದ್ವಾರದ ಹೊರಗೆ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರೀಯ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಲ್ಲಿ ಇದೇ ರೀತಿಯ ಸಮಸ್ಯೆಗಳು ಈ ಹಿಂದೆ ವರದಿಯಾಗಿದ್ದವು. ನ್ಯೂಸ್ ಬ್ಯೂರೋ, ಪೆರಿಯ. ಕಾಸರಗೋಡು ಜಿಲ್ಲೆಯಲ್ಲಿ ಬೇಸಿಗೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ತ್ರಿಕರಿಪುರ ಪಂಚಾಯತ್ನಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಾಗಿದೆ. ಕುಡಿಯುವ ನೀರಿನ ಕೊರತೆಗೆ ತಕ್ಷಣದ ಪರಿಹಾರವಾಗಿ ಗ್ರಾಮ ಪಂಚಾಯತ್ ಕುಡಿಯುವ ನೀರಿನ ವಿತರಣೆಯನ್ನು ಪ್ರಾರಂಭಿಸಿದೆ. ಮೊದಲ ಹಂತದಲ್ಲಿ ಪ್ರತಿದಿನ 15,000 ಲೀಟರ್ ನೀರನ್ನು ವಿತರಿಸಲಾಗುವುದು. ತ್ರಿಕರಿಪುರ ಗ್ರಾಮ ಪಂಚಾಯತಿನ ಪಶ್ಚಿಮ ಪ್ರದೇಶದ 11 ವಾರ್ಡ್ಗಳಲ್ಲಿ ಪ್ರಸ್ತುತ ಕುಡಿಯುವ ನೀರಿನ ಕೊರತೆ ತೀವ್ರಗೊಂಡಿದೆ. ಮೊದಲ ಹಂತದಲ್ಲಿ ಈ ಪ್ರದೇಶಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಿ ಪ್ರತಿ 3 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲು ಪಂಚಾಯತ್ ವ್ಯವಸ್ಥೆ ಮಾಡಿದೆ. ಪ್ರತಿ ವಾರ್ಡಿನಲ್ಲಿ 3,000 ಲೀಟರ್ ಕಿಯೋಸ್ಕ್ಗಳನ್ನು ತುಂಬಿಸುವ ಮೂಲಕ ಅಗತ್ಯವಿರುವವರಿಗೆ ನೀರು ಸರಬರಾಜು ಮಾಡಲಾಗುತ್ತದೆ. ನೀರು ಸರಬರಾಜು ಸಮಯವನ್ನು ಮುಂಚಿತವಾಗಿ ಘೋಷಿಸಲಾಗಿರುವುದರಿಂದ ನೇರವಾಗಿ ಬಂದು ಕುಡಿಯುವ ನೀರನ್ನು ಸಂಗ್ರಹಿಸುವುದಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ಪಂಚಾಯತಿನ ಬೇರೆ ಯಾವುದೇ ಭಾಗದಲ್ಲಿ കുടിയുವ ನೀರಿನ ಕೊರತೆ ಕಂಡುಬಂದರೆ ಯೋಜನೆಯನ್ನು ಅಲ್ಲಿಗೂ ವಿಸ್ತರಿಸಲು ಆಡಳಿತ സമിതിಯು ನಿರ್ಧರಿಸಿದೆ. നമ്മൾ അതിനു വേണ്ടി ഫണ്ട് നീക്കി വെച്ചത് 3 ലക്ഷം രൂപയാണ്. ഓരോ വാർഡിലെയും മെമ്പർമാരെ വിളിച്ചുകൊണ്ട് അവർക്ക് വെള്ളം കിട്ടാത്ത സ്ഥലങ്ങളിൽ അവരെ വിളിച്ചുകൊണ്ട് അവർക്ക് അവിടെ കുടിവെള്ളം എത്തിക്കുന്നതാണ്. നമ്മൾ വെച്ച കിയോസ്കിൽ നിറച്ചുകൊണ്ടാണ് കുടിവെള്ള വിതരണം ആദ്യം ഘട്ടം നടത്തിക്കൊണ്ടിരിക്കുന്നത്. പിന്നെ ഏറ്റവും രൂക്ഷമായ സ്ഥലങ്ങളിൽ കിയോസ്ക് ഇല്ലാത്ത ഭാഗങ്ങളിലേക്ക് വെള്ളം ആവശ്യമായി വരികയാണെങ്കിൽ തീർച്ചയായും അവിടത്തേക്കും കുടിവെള്ളം എത്തിക്കാനുള്ള സംവിധാനം ഒരുക്കുന്നതാണ്. ಚೀಮೇನಿ ಕಾಕಡವು ಕುಡಿಯುವ ನೀರಿನ ಯೋಜನೆಯಿಂದಾಗಿ ನೀರನ್ನು ಸಂಗ್ರಹಿಸಲಾಗುತ್ತದೆ. ಪ್ರತಿ 15,000 ಲೀಟರ್ ನೀರನ್ನು ತಲಾ 5,000 ಲೀಟರ್ಗಳ 3 ಕಂತುಗಳಲ್ಲಿ ಟ್ಯಾಂಕರ್ಗಳಲ್ಲಿ ಸರಬರಾಜು ಮಾಡಲಾಗುತ್ತದೆ. ತ್ರಿಕರಿಪುರ ಗ್ರಾಮ ಪಂಚಾಯತ್ ಪ್ರಸ್ತುತ ಈ ಯೋಜನೆಗೆ 3 ಲಕ್ಷ ರೂಪಾಯಿ ನಿಗದಿಪಡಿಸಿದೆ. ಮಳೆ ತೀವ್ರಗೊಳ್ಳುವವರೆಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಮುಂದುವರಿಸಲು ಗ್ರಾಮ ಪಂಚಾಯತ್ ನಿರ್ಧರಿಸಿದೆ. ನ್ಯೂಸ್ ಬ್ಯೂರೋ, ತ್ರಿಕರಿಪುರ. ರಾಷ್ಟ್ರೀಯ ಹೆದ್ದಾರಿಯ ಉದ್ಯಾವರ ಮಾಡದಲ್ಲಿ ಮಳೆ ನೀರು ಹರಿದು ಹೋಗಲು ನಿರ್ಮಿಸಲಾದ ನೀರಿನ ಕಾಲುವೆಗಳು ಸಮಾಜ ವಿರೋಧಿ ಶಕ್ತಿಗಳ ಹಸ್ತಕ್ಷೇಪದಿಂದಾಗಿ ಸಾಂಕ್ರಾಮಿಕ ರೋಗಗಳ ತಾಣವಾಗುತ್ತಿವೆ. ಇದರ ಜೊತೆಗೆ ರಾತ್ರಿ ವೇಳೆ ವಾಹನಗಳಲ್ಲಿ ಬರುವ ಜನರು ಕೋಳಿ ತ್ಯಾಜ್ಯಗಳನ್ನು ಎಸೆಯುವುದರಿಂದ ಈ ಪ್ರದೇಶವು ನರಕ ಸದೃಶ ಸ್ಥಳವಾಗಿ ಮಾರ್ಪಟ್ಟಿದೆ. ಪಾದಚಾರಿಗಳು ಮೂಗು ಮುಚ್ಚಿಕೊಂಡು ನಡೆಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ.
ಹೆದ್ದಾರಿಯಿಂದ ಹರಿದು ಬರುವ ನೀರು ಕುಂಡುಕೊಳಕ್ಕೆ ಹಾಗೂ ಅಂಜರೆ ಮಾರ್ಗವಾಗಿ ಸಮುದ್ರವನ್ನು ಸೇರಬೇಕಿತ್ತು. ಆದರೆ ಪ್ರಸ್ತುತ ಈ ಕಾಲುವೆಯು ಪ್ಲಾಸ್ಟಿಕ್ ಲೋಟ, ಚೀಲಗಳು, ಕಸ ಹಾಗೂ ಹಾದಿಹೋಕರು ಎಸೆಯುವ ಕೋಳಿ ತ್ಯಾಜ್ಯದಿಂದ ತುಂಬಿ ತುಳುಕುತ್ತಿದೆ. ಕಾಲುವೆಯಲ್ಲಿ ನೀರು ಹರಿಯುವ ಬದಲು ಕೊಳೆತ ತ್ಯಾಜ್ಯಗಳು ಶೇಖರಣೆಗೊಂಡು ಇಡೀ ಪರಿಸರವೇ ನಾರುತ್ತಿದೆ. ಇಲ್ಲಿನ ದುರ್ವಾಸನೆ ಎಷ್ಟೊಂದು ಭೀಕರವಾಗಿದೆ ಎಂದರೆ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಓಡಾಡಬೇಕಾದ ನರಕ ಸದೃಶ ಸ್ಥಿತಿ ನಿರ್ಮಾಣವಾಗಿದೆ. ಈ ಕಲುಷಿತ ವಾತಾವರಣದಿಂದಾಗಿ ಸುತ್ತಮುತ್ತಲಿನ ನಿವಾಸಿಗಳಿಗೆ ಡೆಂಗ್ಯೂ, ಮಲೇರಿಯಾದಂತಹ ಭೀಕರ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಪರಿಸ್ಥಿತಿಯನ್ನು ಕಂಡು ಸ್ಥಳೀಯರು ಗೊಂದಲಗೊಂಡಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಿರ್ಮಿಸಿದ ಚರಂಡಿಗಳು ಇಂದು ಕಸದ ತೊಟ್ಟಿಗಳಾಗುತ್ತಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ. ರಾತ್ರಿ ಸಂಚರಿಸುವ ವಾಹನಗಳಿಂದ ಹಾಗೂ ಸ್ಥಳೀಯವಾಗಿ ಕಸ ಎಸೆಯುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಲು ಕೂಡಲೇ ಈ ಭಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಪರಿಸರವನ್ನು ಮಲಿನಗೊಳಿಸುವ ಅಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳ ವಿರುದ್ಧ ಸಂಬಂಧಪಟ್ಟ ಇಲಾಖೆಗಳು ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಠಿಣ ದಂಡ ವಿಧಿಸಬೇಕು. ಕಾಲುವೆಯಲ್ಲಿ ಹೂತು ಹೋಗಿರುವ ತ್ಯಾಜ್ಯವನ್ನು ಕೂಡಲೇ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕು. ಸಂಬಂಧಪಟ್ಟ ಪಂಚಾಯತ್ ಆಡಳಿತ ಮತ್ತು ಆರೋಗ್ಯ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಂಡು ಈ ಗಬ್ಬು ನಾರುತ್ತಿರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು എച്ചരിക്കை നീടിದ್ದಾರೆ. എൻ്റെ പേര് സഞ്ജീവ് ഷെട്ടി, ഉദ്യാവറ മാട. ഇവിടെ പല പ്രശ്നങ്ങളുണ്ടെങ്കിലും എത്ര പ്രാവശ്യം പോയി പഞ്ചായത്തിലോ അതിന് ബന്ധപ്പെട്ട ആൾക്കോട് പറഞ്ഞെങ്കിൽ ഇങ്ങനെ പരിഹരിക്കാൻ വേണ്ടി വരുന്നില്ല. ഉദാഹരണക്ക് ഇതൊരു വാട്ടർ ചാനലാണ്. ഇതൊരു ഡോക്യുമെൻ്റ് പ്രകാരം 12 ഫീറ്റിൻ്റെ വാട്ടർ ചാനൽ റിസർവ് എന്ന് എഴുതി വെച്ചിട്ടുണ്ട്. ഇതിൽ ആകെ ഉള്ളത് ഇപ്പോൾ 2 ഫീറ്റിൻ്റെ അകലം. അതിലും തൊട്ടടുത്ത എല്ലാവരും കൂടി കച്ചറ ഇട്ട് ആ വാട്ടർ ചാനലിന് ചാക്ക് കൊണ്ട് മൂടി ജനങ്ങൾക്ക് ഈ റോട്ടിൽ നടക്കാൻ പറ്റാത്ത സ്ഥിതിയിൽ സ്മെല്ല് കൊണ്ട് അങ്ങോട്ടും ഇങ്ങോട്ടും പോകാൻ പറ്റാത്ത പരിസ്ഥിതി ഒന്നായാൽ, രണ്ടാമത് ഇടീ കുഞ്ചത്തൂർ ഗ്രാമത്തിൻ്റെ കൂടുതലായ വെള്ളം പോകുന്ന ഒരു വാട്ടർ ചാനലാണിത്. ആ വാട്ടർ ചാനലിൽ ആ വെള്ളം പോകാൻ പറ്റാതെ കൊണ്ട് ആ വെള്ളം മറിഞ്ഞുകൊണ്ട് തൊട്ടടുത്ത എല്ലാ വീട്ടിലേക്കും എല്ലാ കിണറ്റിലേക്കും ഈ വെള്ളം കയറി കിണറ്റിനെ മലിനമാക്കുന്നുണ്ട്. അതുകൊണ്ട് എത്രയും പെട്ടെന്ന് ഈ വാട്ടർ അതോറിറ്റിക്കാരോ അല്ല ഈ പഞ്ചായത്തുകാർ ഈ വാട്ടർ ചാനൽ റിസർവ് അതിൻ്റെ ഡോക്യുമെൻ്റ് ഞങ്ങൾ എടുത്തിട്ടുണ്ട്. 12 ഫീറ്റിൻ്റെ വാട്ടർ ചാനൽ റിസർവ്. അതിന് എത്രയും പെട്ടെന്ന് ആ വാട്ടർ ചാനൽ ക്ലിയർ ആക്കി കൊടുത്തെങ്കിൽ ഈ മിക്കവാറും പ്രോബ്ലം സോൾവ് ആവാൻ സാധ്യതയുണ്ട്. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಳ್ಯಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಏಪ್ರಿಲ್ 26ರಿಂದ ಪ್ರಾರಂಭಗೊಂಡು ಮೇ 2ರ ತನಕ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ರಾಜ್ಯದ ಸಪ್ತಭಾಷಾ ಸಂಗಮ ಭೂಮಿ ಎಂದು ಪ್ರಸಿದ್ಧಿ ಪಡೆದ ಕಾಸರಗೋಡು ನಗರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ನೆಲೆ ನಿಂತಿರುವ ದೇವಸ್ಥಾನವೇ ಕಾಳ್ಯಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರ. ಸುಮಾರು 50 ವರ್ಷಗಳ ಹಿಂದೆ ತನಿಯಪ್ಪ ಗುರುವರ್ಯ ಕುಕ್ಕಾಜಿ ಮಾರ್ಗದರ್ಶನದಲ್ಲಿ ಮಹಲಿಂಗ ಪಾತ್ರಿಯವರ ನೇತೃತ್ವದಲ್ಲಿ ಮೂಕಾಂಬಿಕಾ ದೇವಿಯ ದೇವಾಲಯ ನಿರ್ಮಾಣಗೊಂಡಿತು. ಇದೀಗ ಸ್ವರ್ಣ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಂತೆ ಕ್ಷೇತ್ರತಂತ್ರಿ ಶ್ರೀ ಕೃಷ್ಣ ಗುರೂಜಿ ಕುಕ್ಕಾಜಿ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರೂಪೀಕರಿಸಿ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಶಿಲಾನ್ಯಾಸ ನೆರವೇರಿಸಿದರು. ಶಿಲಾಮಯ ಗರ್ಭಗುಡಿ, ನೂತನ ದರ್ಶನ ಮಂಟಪ ಸೇರಿದಂತೆ ಕ್ಷೇತ್ರವನ್ನು ಪುನರ್ ನಿರ್ಮಾಣ ಮಾಡಲಾಯಿತು. ಇದೀಗ ಕಾಳ್ಯಂಗಾಡು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಹಾಗೂ ಪರಿವಾರ ದೈವ ದೇವರುಗಳ ಪ್ರತಿಷ್ಠೆ, ಗುಳಿಗ ಹಾಗೂ ಕೊರಗತನೆಯ ದೈವದ ಜೋಡುಕೋಲ ಮುಂತಾದ ಕಾರ್ಯಕ್ರಮಗಳು ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಏಪ್ರಿಲ್ 26ರಿಂದ ಮೇ 2ರ ತನಕ ಶ್ರೀಕೃಷ್ಣ ಗುರೂಜಿ ಕಾರ್ಮಿಕತ್ವದಲ್ಲಿ ನಡೆಯಲಿದೆ. ಏಪ್ರಿಲ್ 29 ಬುಧವಾರ ಬೆಳಿಗ್ಗೆ 9:48ರಿಂದ 11:25ರವರೆಗಿನ ಮಿಥುನ ಲಗ್ನ ಶುಭ ಮುಹೂರ್ತದಲ್ಲಿ ಮೂಕಾಂಬಿಕಾ ದೇವಿಯ ಪ್ರತಿಷ್ಠೆ ನಡೆಯಲಿದೆ. ಏಪ್ರಿಲ್ 30ರಂದು ದೇವರಿಗೆ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 26ನೇ ತಾರೀಕು ಈ ಬ್ರಹ್ಮಕಲಶೋತ್ಸವಕ್ಕೆ ಪ್ರಾರಂಭ ಕಾಸರಗೋಡು ಮಲ್ಲಿಕಾರ್ಜುನ ಕ್ಷೇತ್ರದಿಂದ ಹಸಿರುವಾಣಿ ಕಲೆವರ ಕಾಯ್ಚಾಡು ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಕಾಳ್ಯಂಗಾಡು ಕ್ಷೇತ್ರಕ್ಕೆ, ಅದರ ನಂತರ 27ನೇ ತಾರೀಕಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ.
ಎಡನೀರು ಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೂ ಕೂಡ ಇದ್ದಾರೆ. ಹಾಗೆ ಹಲವು ಒಳ್ಳೊಳ್ಳೆಯ ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮ, ವೈದಿಕ ಕಾರ್ಯಕ್ರಮಗಳು ಈ ಸಮಯದಲ್ಲಿ ಸಂಪನ್ನಗೊಳ್ಳಲಿದೆ. ಹನುಮಗಿರಿ ಮೇಳದವರ ಯಕ್ಷಗಾನ, ಮಂಗಳೂರು ಲುಕಿಮಿ ಕಲಾವಿದರ ಒಳ್ಳೆಯ ಒಂದು ನಾಟಕ, ಮಂಜೇಶ್ವರ ಬಾಲಕೃಷ್ಣ ಮಾಸ್ಟರ್ ಭರತನಾಟ್ಯ ಕಾರ್ಯಕ್ರಮ, ಹಾಗೆ ಒಡಿಯೂರು ಸ್ವಾಮಿಗಳ ಆಗಮನ, ಎಡನೀರು ಸ್ವಾಮಿಗಳ ಆಗಮನ, ಹಲವು ವೇದರ ಆಗಮನಗಳು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಪರಮ ಪೂಜ್ಯರಾದಂತಹ ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯ ಪೂರ್ಣ ಆಶೀರ್ವಾದಗಳೊಂದಿಗೆ ಈ ಬ್ರಹ್ಮಕಲೋತ್ಸವಕ್ಕೆ ನಾವು ಚಾಲನೆಯನ್ನು ನೀಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ವೆಂಕಟರಮಣ ಹೊಳ್ಳ, ಅಚ್ಯುತ ಕಾಳಿಂಗಡ್, ಹರೀಶ್ ಕೆಆರ್, ರಂಜಿತ್ ಮನ್ನಿಪಾಡಿ, ದಯಾನಂದ ಕೊಳ್ಕೆಬೈಲು, ಮೋಹನ್ ರಾಜ್ ಕೊರಕೋಡು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕ್ಕರಿಪುರ ಪಯ್ಯನ್ನೂರು ಮುಖ್ಯ ರಸ್ತೆಯ ಬೀರಿಚೇರಿ ರೈಲ್ವೆ ಗೇಟ್ನಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಸಂಬಂಧಿಸಿದ ಜೋಡಣೆಯ ವಿವರಗಳನ್ನು ಕೇರಳ ರಸ್ತೆಗಳು ಮತ್ತು ಸೇತುವೆಗಳ ಅಭಿವೃದ್ಧಿ ನಿಗಮ ಅಧಿಕಾರಿಗಳು ಕರ್ಮ ಸಮಿತಿಯ ಸದಸ್ಯರೊಂದಿಗೆ ಹಂಚಿಕೊಂಡರು. ಆರ್ಬಿಡಿಸಿಕೆ ಕಣ್ಣೂರು ಪ್ರಾಜೆಕ್ಟ್ ಎಂಜಿನಿಯರ್ ಎ ಅನಿಲ್ ಕುಮಾರ್ ಮತ್ತು ಕೋಸಿಕೋಡ್ ಹಿರಿಯ ವ್ಯವಸ್ಥಾಪಕ ಕೆ ಅನೀಶ್ ಕುಮಾರ್ ತ್ರಿಕ್ಕರಿಪುರ ತಲುಪಿದರು. ರೈಲ್ವೆ ಮೇಲ್ಸೇತುವೆಗಳ ನಿರ್ಮಾಣ ವೇಗಗೊಳಿಸಲು 1.5 ವರ್ಷಗಳ ಹಿಂದೆ ತ್ರಿಕ್ಕರಿಪುರದಲ್ಲಿ ರಚನೆಯಾದ ಮತ್ತು ಜನಪ್ರತಿನಿಧಿಗಳು, ರಾಜಕೀಯ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಒಳಗೊಂಡ ಕರ್ಮ ಸಮಿತಿಯು ಕಳೆದ ದಿನ ಆರ್ಬಿಟಿಸಿಕೆ ಅಧಿಕಾರಿಗಳಿಂದ ವಿವರಗಳನ್ನು ಕೋರಿತು. ಇದರ ಬಳಿಕ ಅಧಿಕಾರಿಗಳು ತ್ರಿಕ್ಕರಿಪುರಕ್ಕೆ ತಲುಪಿ ರೈಲ್ವೆ ಲೆವೆಲ್ ಕ್ರಾಸ್ ಸಂಖ್ಯೆ 265ರಲ್ಲಿ ನಿರ್ಮಿಸಲಾಗುತ್ತಿರುವ ಬೀರಿಚೇರಿ ಫ್ಲೈಓವರ್ನ ಜೋಡಣೆಯ ವಿವರಗಳನ್ನು ಹಂಚಿಕೊಂಡರು. ಬೀರಿಚೇರಿ ಫ್ಲೈಓವರ್ನ ಜೋಡಣೆಯನ್ನು ಗ್ರಾಮ ಪಂಚಾಯತ್ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಇಡಿ ಪ್ರೊಜೆಕ್ಟರ್ ಮೂಲಕ ಕರ್ಮ ಸಮಿತಿಯ ಸದಸ್ಯರಿಗೆ ಪ್ರಸ್ತುತಪಡಿಸಲಾಯಿತು. ಕರ್ಮ ಸಮಿತಿಯ ಅಧ್ಯಕ್ಷತೆಯನ್ನು ಸಾಜಿದಾ ಜಫರುಲ್ಲಾ ವಹಿಸಿದ್ದರು. ಕಾರ್ಯಾಧ್ಯಕ್ಷ ವಿಕೆ ಬಾವ, ಸಾಮಾನ್ಯ ಸಂಚಾಲಕ ಇ ಜಯಚಂದ್ರನ್, ಪಂಚಾಯತ್ ಉಪಾಧ್ಯಕ್ಷ ಎಂ ರಾಜೇಶ್ ಬಾಬು, ಪಂಚಾಯತ್ ಸದಸ್ಯ ಫೈಜ್ ಬೀರಿಚೇರಿ, ಎಜಿಸಿ ಬಶೀರ್, ವಿವಿ ಕೃಷ್ಣನ್, ಎಂ ರಾಮಚಂದ್ರನ್, ಟಿವಿ ಚಂದ್ರದಾಸ್, ಎಂ ಸಜೇಶ್, ಟಿವಿ ಶಿಬಿನ್, ಉರ್ಮಿಸ್ ತ್ರಿಕರಿಪುರ, ಎ ಶಶಿಧರನ್ ಮತ್ತು ಇತರರು ಭಾಗವಹಿಸಿದ್ದರು. ತ್ರಿಕ್ಕರಿಪುರ ಪಟ್ಟಣದ ಪಕ್ಕದಲ್ಲಿರುವ ಲೆವೆಲ್ ಕ್ರಾಸ್ ಸಂಖ್ಯೆ 266ರಲ್ಲಿ ವೆಲ್ಲಪ್ಪು ರಸ್ತೆಯಲ್ಲಿ ನಿರ್ಮಿಸಲಾಗುತ್ತಿರುವ ರೈಲ್ವೆ ಮೇಲ್ಸೇತುವೆಯ ಸಾಮಾನ್ಯ ರೇಖಾಚಿತ್ರವನ್ನು ಅನುಮೋದಿಸಿದ ಬಳಿಕ ಜೋಡಣೆ ಸೇರಿದಂತೆ ವಿವರಗಳನ್ನು ಒದಗಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ವಿಸ್ಡಮ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾದ ಶಿಕ್ಷಣ ವೃತ್ತಿ ಪ್ರದರ್ಶನ ಮತ್ತು ಉದ್ಯೋಗ ಮೇಳವು 25 ಮತ್ತು 26ರಂದು ವಿದ್ಯಾನಗರದಲ್ಲಿ ನಡೆಯಲಿದೆ. ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು, ಕೇಂದ್ರ ವಿಶ್ವವಿದ್ಯಾಲಯಗಳ ಅಧ್ಯಾಪಕರು, ಶಿಕ್ಷಣ ತಜ್ಞರು ಮತ್ತು ಇತರ ಗಣ್ಯ ವ್ಯಕ್ತಿಗಳು ಸಹ ಶಿಕ್ಷಣ ಪ್ರದರ್ಶನದಲ್ಲಿ ಭಾಗವಹಿಸಲಿದ್ದಾರೆ. ವಿಸ್ಡಮ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಆಯೋಜಿಸಿರುವ ಶಿಕ್ಷಣ ವೃತ್ತಿ ಪ್ರದರ್ಶನ ಮತ್ತು ಉದ್ಯೋಗ ಮೇಳವು ಏಪ್ರಿಲ್ 25ರ ಶನಿವಾರದಂದು ಪ್ರಾರಂಭವಾಗಲಿದೆ. ಈ ಕಾರ್ಯಕ್ರಮವು ವಿದ್ಯಾನಗರದಲ್ಲಿ 2 ದಿನಗಳ ಕಾಲ ನಡೆಯಲಿದೆ. ಶಿಕ್ಷಣವು ಉದ್ಯೋಗ ಮೇಳ, ವೃತ್ತಿ ಸಮಾಲೋಚನೆ, ಅನುಭವಿ ಕಲಿಕೆ, ಕೌಶಲ್ಯ ಶಿಕ್ಷಣ, ವೈಯಕ್ತಿಕ ಸಮಾಲೋಚನೆ, ಅಧ್ಯಯನ ತರಗತಿಗಳು, ಚರ್ಚೆಗಳು, ವಿಚಾರ ಸಂಕಿರಣಗಳು, ವಿವಿಧ ಕಾರ್ಯಚಟುವಟಿಕೆಯನ್ನು ಒಳಗೊಂಡಿದೆ. ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ 200ಕ್ಕೂ ಹೆಚ್ಚು ವೃತ್ತಿ ಸಲಹೆಗಾರರ ಸೇವೆಗಳನ್ನು ಬಳಸಿಕೊಂಡು ತಮ್ಮ ವೃತ್ತಿ ಯೋಜನೆಯನ್ನು ಸಿದ್ಧಪಡಿಸಲು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವೈಯಕ್ತಿಕ ಮಾರ್ಗದರ್ಶನ ಸೇವೆಗಳನ್ನು ಸಹ ಒದಗಿಸಲಾಗುತ್ತದೆ. ವಿಸ್ಡಮ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾ ವೃತ್ತಿ ಸಮಾಲೋಚನೆ ಕೋರ್ಸ್ ಅನ್ನು ಪೂರ್ಣಗೊಳಿಸಿದ ಸಲಹೆಗಾರರು ಮಾರ್ಗದರ್ಶನವನ್ನು ನಡೆಸುತ್ತಾರೆ. ಇದರ ಜೊತೆಗೆ ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ, ಕಲೆ, ಕಾನೂನು, ವಾಣಿಜ್ಯ, ದೇಶದ ಪ್ರಮುಖ ಸಂಸ್ಥೆಗಳು, ತಾಂತ್ರಿಕ ಶಿಕ್ಷಣ, ಉದ್ಯಮಶೀಲತೆ, ಭಾಷಾ ಅಧ್ಯಯನ, ಮಾಧ್ಯಮ ಅಧ್ಯಯನ, ಆನ್ಲೈನ್ ಕೋರ್ಸ್ಗಳು, ವಿದ್ಯಾರ್ಥಿ ವೇತನಗಳು, ಫೆಲೋಶಿಪ್ಗಳು, ವಿದೇಶಿ ವಿಶ್ವವಿದ್ಯಾಲಯಗಳು, ಪ್ರಮಾಣಪತ್ರ ಕೋರ್ಸ್ಗಳು, ಅಲ್ಪಾವಧಿಯ ಕೋರ್ಸ್ಗಳು, ಆ್ಯಪ್ ಸ್ಕಿಲ್ಲಿಂಗ್ ಮತ್ತು ಇತರ ಹಲವು ಕ್ಷೇತ್ರಗಳಲ್ಲಿ ವಿವಿಧ ಕೋರ್ಸ್ಗಳನ್ನು ಪರಿಚಯಿಸುವ ಸ್ಟಾಲ್ಗಳು ಇರುತ್ತವೆ. ಪ್ರತಿ ಸ್ಟಾಲ್ನಲ್ಲಿ ಸಂಬಂಧಿತ ಕ್ಷೇತ್ರಗಳ ತಜ್ಞರೊಂದಿಗೆ ನೇರವಾಗಿ ಸಂವಹನ ನಡೆಸುವ ಅವಕಾಶವನ್ನು ಸಹ ವ್ಯವಸ್ಥೆ ಮಾಡಲಾಗಿದೆ. ಇದಲ್ಲದೆ ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು, ಕೇಂದ್ರ ವಿಶ್ವವಿದ್ಯಾಲಯಗಳ ಅಧ್ಯಾಪಕರು, ಶಿಕ್ಷಣ ತಜ್ಞರು ಮತ್ತು ಇತರ ಗಣ್ಯ ವ್ಯಕ್ತಿಗಳು ಸಹ ಶಿಕ್ಷಣ ಪ್ರದರ್ಶನದಲ್ಲಿ ಭಾಗವಹಿಸಲಿದ್ದಾರೆ. ವಿದ್ಯಾರ್ಥಿಗಳು ವಿವಿಧ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿನಿಧಿಗಳೊಂದಿಗೆ ಸಂವಹನ ನಡೆಸುವ ಅವಕಾಶವನ್ನು ಪಡೆಯಲಿದ್ದಾರೆ. വിദഗ്ധ കരിയർ കൗൺസിലേഴ്സ് അവർ ആപ്റ്റിറ്റ്യൂഡ് അനാലിസിസ് നടത്തുകയും അവർക്ക് ഏറ്റവും ആപ്റ്റായ അക്കാഡമിക് മേഖല, കരിയർ മേഖല ഏതാണ് എന്ന് അവർക്ക് മാർക്ക് ചെയ്ത് കൊടുക്കുകയും അങ്ങനെ മാർക്ക് ചെയ്ത് കൊടുക്കുന്ന വിദ്യാർത്ഥികൾ അവർക്ക് ആപ്റ്റായ കൗണ്ടറുകളിലേക്ക് പോവുകയും അവിടെ എക്സ്പേർട്ട് കൗൺസിലേഴ്സ് ഇവരുടെ കരിയർ സെറ്റ് ചെയ്ത് കൊടുക്കുകയും ചെയ്യും. ഉദാഹരണത്തിന്
സയൻസ് താല്പര്യമുള്ള ആപ്റ്റിറ്റ്യൂഡുള്ള ഒരു വിദ്യാർത്ഥിയാണെങ്കിൽ സയൻസുമായി ബന്ധപ്പെട്ട കൗണ്ടേഴ്സ് ഓൾമോസ്റ്റ് ഒരു 35 വ്യത്യസ്ത കൗണ്ടറുകളാണ് ഉണ്ടാവുക. അവിടെ വിസ്ഡം എഡ്യൂക്കേഷൻ ഫൗണ്ടേഷൻ ഓഫ് ഇന്ത്യയുടെ തന്നെ കരിയർ കോഴ്സുകൾ കംപ്ലീറ്റ് ചെയ്ത് പ്രാക്ടീസ് ചെയ്ത അക്കാഡമിക് എക്സ്പേർട്സ് ഉണ്ടാവും. സയൻസ് ആണ് ഒരു കുട്ടിയുടെ താല്പര്യമെങ്കിൽ ആ കുട്ടി സയൻസിൻ്റെ കൗണ്ടറിലേക്ക് പോവുകയും അവിടെ ആ വിദ്യാർത്ഥിക്ക് സയൻസിൽ കേരളത്തിനകത്ത് പഠിക്കാനാവുന്ന ഏറ്റവും മികച്ച കോളേജുകൾ ഏതാണ്, കേരളത്തിന് പുറത്ത് ഇന്ത്യക്കകത്ത് ഏറ്റവും മികച്ച കോളേജുകൾ ഏതാണ്, ഇന്നൊരു കുട്ടിക്ക് ഇൻ്റർനാഷണലാണ് പഠിക്കേണ്ടതെങ്കിൽ ഇന്ത്യയുടെ പുറത്ത് വിദേശത്ത് യൂറോപ്പിലും ഓസ്ട്രേലിയയിലും മറ്റുമൊക്കെ പഠിക്കേണ്ട ഏറ്റവും മികച്ച യൂണിവേഴ്സിറ്റികൾ ഏതാണ് എന്ന് പരിചയപ്പെടുത്തുന്നു. അവിടേക്ക് എത്തിച്ചേരാനുള്ള സ്കോളർഷിപ്പുകൾ ലഭ്യമാകുന്ന മുഴുവൻ സ്കോളർഷിപ്പുകൾ അത് കേരളത്തിനകത്ത് ഇന്ത്യയുടെ അകത്ത് ഇന്ത്യക്ക് പുറത്ത് എന്ന തരത്തിൽ വ്യത്യസ്ത തരത്തിൽ അവർക്ക് പരിചയപ്പെടുത്തി കൊടുക്കുകയും ചെയ്ത് ഈ കൗണ്ടറുകളിലൂടെ ഇപ്പോൾ 20-25 കൗണ്ടേഴ്സിൽ എല്ലാ കൗണ്ടറുകളിലും ഒരു വിദ്യാർത്ഥി കയറണമെന്നുണ്ടാവില്ല. ആ കുട്ടിയുടെ ഏരിയയിലുള്ള കൗണ്ടറുകൾ നിർബന്ധമായി കയറുകയും ശേഷം ബാക്കിയുള്ള കൗണ്ടറുകൾ ആ കുട്ടിക്ക് വേണമെങ്കിൽ അറിവുകൾ രൂപപ്പെടുത്താൻ വേണ്ടി കുറച്ചും കൂടി തുറവികൾ ഉണ്ടാകാൻ വേണ്ടി കൗണ്ടറുകൾ സന്ദർശിക്കാം. ശേഷം വിദ്യാർത്ഥികൾക്ക് എക്സ്പീരിയൻഷ്യൽ ലേണിംഗ് കൗണ്ടേഴ്സ്, ജോബ് ഫെയർ അങ്ങനെ തുടങ്ങിയ വ്യത്യസ്തമായ സെഷനുകളാണ് എഡ്യൂസൈനിൽ സെറ്റ് ചെയ്തിട്ടുള്ളത്. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಮೋಟಾರ್ ವಲಯದ ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಕಿರುಕುಳ ನೀಡುವುದನ್ನು ಅಧಿಕಾರಿಗಳು ನಿಲ್ಲಿಸಬೇಕೆಂದು ಟ್ಯಾಕ್ಸಿ ಆ್ಯಂಡ್ ಲೈಟ್ ಮೋಟಾರ್ ವಾಹನಗಳ ಯೂನಿಯನ್ ಜಿಲ್ಲಾ ವಾರ್ಷಿಕ ಸಮ್ಮೇಳನವು ಒತ್ತಾಯಿಸಿತು. ಕಾಸರಗೋಡು ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಸಮ್ಮೇಳನವನ್ನು ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಕೆವಿ ಬಾಬು ಉದ್ಘಾಟಿಸಿದರು. ഒരു തൊഴിലാളിക്ക് മാത്രമേ തൊഴിലാളിയുടെ വേർപ്പിന്റെ അല്ലെങ്കിൽ അവന്റെ വേദനയെ മനസ്സിലാക്കാൻ സാധിക്കും. അങ്ങനെയുള്ള കാര്യകർത്താക്കന്മാരായിട്ട് നമ്മുടെ പ്രവർത്തകന്മാർ മാറണം. അതിന് ത്യാഗം സഹിക്കണം, അതിന് കുറെ നിസ്വാർത്ഥത വേണം. ത്യാഗമോഹികൾക്ക് ഇതിൽ നിൽക്കാൻ സാധിക്കില്ല. എന്തെങ്കിലുമൊക്കെ നഷ്ടപ്പെടുമ്പോഴേ എന്തെങ്കിലുമൊക്കെ നേടാൻ സാധിക്കും. ആ മനോഭാവത്തിലുള്ള പ്രവർത്തകന്മാരായി മാറാൻ വേണ്ടിയാണ് ടാക്സി പോലുള്ള മേഖലകളിൽ നമ്മുടെ ദേശീയത രാഷ്ട്രവിരുദ്ധ ശക്തികൾ ചില കേന്ദ്രങ്ങളിൽ ഈ മേഖലയിൽ പിടിമുറുക്കുമ്പോൾ അതിനെ കണ്ടില്ലെന്ന് നടിക്കുന്ന പ്രവർത്തകന്മാരായി ഈ മേഖലയിലെ പ്രവർത്തകന്മാർ മാറാൻ പാടില്ല എന്നുള്ളതാണ് ഈ അവസരത്തിൽ പറയാനുള്ളത്. ಯೂನಿಯನ್ ಜಿಲ್ಲಾಧ್ಯಕ್ಷ ಸುನಿಲ್ ವಾಳಕೋಡು ಅಧ್ಯಕ್ಷತೆ ವಹಿಸಿದರು. ಬಿಎಂಎಸ್ ಜಿಲ್ಲಾ ಉಪಾಧ್ಯಕ್ಷ ಅನಿಲ್ ಬಿ ನಾಯರ್, ಜಿಲ್ಲಾ ಜೊತೆ ಕಾರ್ಯದರ್ಶಿ ಹರೀಶ್ ಕುದುರೆಪಾಡಿ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಯೂನಿಯನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಪೊಳ್ಳಕಾಡು ವಾರ್ಷಿಕ ವರದಿ ಮಂಡಿಸಿದರು. ಜಿಲ್ಲಾ ಕೋಶಾಧಿಕಾರಿ ರಾಜೀವನ್ ಮಾವುಂಗಲ್ ಆದಾಯ ಹಾಗೂ ವೆಚ್ಚದ ಲೆಕ್ಕಪತ್ರ ಮಂಡಿಸಿದರು. ಬಳಿಕ ಸಂಘಟನೆಯ ಕುರಿತು ಚರ್ಚೆ ನಡೆಯಿತು. ಬಿಎಂಎಸ್ ಜಿಲ್ಲಾ ಉಪಾಧ್ಯಕ್ಷೆ ಗೀತಾ ಬಾಲಕೃಷ್ಣನ್ ಪದಾಧಿಕಾರಿಗಳನ್ನು ಘೋಷಿಸಿದರು. ಅಧ್ಯಕ್ಷರಾಗಿ ಸುನಿಲ್ ವಾಳಕೋಡು, ಉಪಾಧ್ಯಕ್ಷರಾಗಿ ಚಂದ್ರನ್ ಕೊಟ್ಟಪ್ಪಾರ ಹಾಗೂ ಅಶೋಕನ್ ಕರ್ವಚೇರಿ, ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೇಶ್ ಪೊಳ್ಳಕಾಡು, ಜೊತೆ ಕಾರ್ಯದರ್ಶಿಯಾಗಿ ವಿಜೇಶ್ ನೀಲೇಶ್ವರ ಹಾಗೂ ಪ್ರಮೋದ್ ಕಾಸರಗೋಡ್, ಕೋಶಾಧಿಕಾರಿಯಾಗಿ ರಾಜೀವನ್ ಮಾವುಂಗಲ್ ಆಯ್ಕೆಯಾದರು. ಬಿಎಂಎಸ್ ಜಿಲ್ಲಾ ಜೊತೆ ಕಾರ್ಯದರ್ಶಿ ದಿನೇಶ್ ಬಂಬ್ರಾಣ ಸಮಾರೋಪ ಭಾಷಣ ಮಾಡಿದರು. ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಪೊಳ್ಳಕಾಡು ಸ್ವಾಗತಿಸಿ ರಾಜೀವನ್ ಮಾವುಂಗಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಜೀವಂತ ಮಿಡಿಯುವ ದೃಶ್ಯಗಳನ್ನು ಕ್ಯಾನ್ವಾಸಿನಲ್ಲಿ ಸೆರೆ ಹಿಡಿದು ಚಿತ್ರ ರಚನೆಯಲ್ಲಿ ವರ್ಣಚಿತ್ರಗಳಿಂದ ಚೆಮ್ಮನಾಡ್ ಕಡವನಂ 8 ವರ್ಷದ ಐಶಿನ್ ಫಾತಿಮಾ ಕುರಿಕಲ್ ವಿಸ್ಮಯಗೊಳಿಸುತ್ತಾಳೆ. ಈ ಪುಟ್ಟ ಪ್ರತಿಭೆ ಈಗಾಗಲೇ ಸುಮಾರು 48 ಸುಂದರ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾಳೆ. ಕಲಾ ಪ್ರದರ್ಶನಗಳನ್ನು ಆಯೋಜಿಸುವ ಮೂಲಕ ತನ್ನ ಶ್ರೇಷ್ಠತೆಯನ್ನು ಪ್ರದರ್ಶಿಸಿರುವ ಐಶಿನ್ ಚಿತ್ರಕಲೆ ಕ್ಷೇತ್ರದಲ್ಲಿ ಕಾಸರಗೋಡಿನ ಹೆಮ್ಮೆಯಾಗುತ್ತಿದ್ದಾರೆ. ತಂದೆ ಶುಕೂರ್ ಕುರಿಕಲ್ ಅವರ ಚಿತ್ರವನ್ನು ಬಿಡಿಸುವ ಮೂಲಕ ಚಿತ್ರಕಲಾ ಕ್ಷೇತ್ರಕ್ಕೆ ಪುಟ್ಟ ಐಶಿನ್ ಪ್ರವೇಶ ಮಾಡಿದ್ದಾರೆ. ಚಿತ್ರ ಚೆನ್ನಾಗಿದೆ ಎಂದು ಅನಿಸಿದಾಗ ತಂದೆ ಐಶಾನನ್ನು ನೇರವಾಗಿ ಚಿತ್ರಕಲಾ ತರಗತಿಗೆ ಕಳುಹಿಸಿದರು. ಶಿಕ್ಷಕ ವಿನೋದ್ ಅಂಬಲತ್ತರ ಈ ಪುಟ್ಟ ಹುಡುಗಿಯ ಪ್ರತಿಭೆಯನ್ನು ಗಮನಿಸಿದಾಗ ಐಶಿನ ಕ್ಯಾನ್ವಾಸ್ಗಳು ಅದ್ಭುತವಾದ ಬಣ್ಣಗಳ ಲೋಕದಿಂದ ತುಂಬಿದ್ದವು. ತೈಯಂ, ಹೂವುಗಳು, ಹಸಿರು ಹಾಗೂ ಇತರ ಸುಂದರ ದೃಶ್ಯಗಳು ಐಶಿನ ವರ್ಣರಂಜಿತ ಲೋಕಗಳನ್ನು ತುಂಬಿದ್ದವು. ಜಲವರ್ಣಗಳನ್ನು ಬಳಸಿ ಚಿತ್ರಿಸಿದ ಪ್ರತಿಯೊಂದು ಚಿತ್ರವೂ ತುಂಬಾ ಸುಂದರವಾಗಿತ್ತು ಮತ್ತು ಅದ್ಭುತಗಳಿಂದ ತುಂಬಿತ್ತು. ಐಶಿನ್ ಈಗಾಗಲೇ ಈ ರೀತಿಯ ಸುಮಾರು 48 ವಿಭಿನ್ನ ಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಲಲಿತಕಲಾ ಅಕಾಡೆಮಿ ಕಾಂಜಂಗಾಡ್ ಆರ್ಟ್ ಗ್ಯಾಲರಿ ಆಯೋಜಿಸಿದ್ದ ಕಲಾ ಪ್ರದರ್ಶನದಲ್ಲಿ ಐಶಿನ್ ತನ್ನ ಚಿತ್ರಗಳನ್ನು ಪ್ರದರ್ಶಿಸಿದಾಗ ಪ್ರಶಂಸೆಗಳು ಹರಿದು ಬಂದಿತು. ಈ ಪುಟ್ಟ ಕಲಾವಿದೆ ಮಕ್ಕಳ ಕಲ್ಯಾಣ ಸಮಿತಿಯ ಆಶ್ರಯದಲ್ಲಿ ಎರ್ನಾಕುಲಂನಲ್ಲಿ ಆಯೋಜಿಸಲಾದ ಕ್ಲಿಂಟ್ ಸ್ಮಾರಕ ರಾಜ್ಯಮಟ್ಟದ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯಲ್ಲಿಯೂ ಭಾಗವಹಿಸಿದ್ದಾಳೆ. ಇದಲ್ಲದೆ ಐಶಿನ್ ತನ್ನ ಶಾಲೆಯಾದ GUPS ಚೆಮ್ಮನಾಡ್ ವೆಸ್ಟ್ನಲ್ಲಿಯೂ ಚಿತ್ರಕಲಾ ಪ್ರದರ್ಶನಗಳನ್ನು ನಡೆಸಿದ್ದಾರೆ.
എൻ്റെ പേര് ഐഷിൻ ഫാത്തിമ ഗരിക്കൾ. GUPS സെമിനാട് വെസ്റ്റിലെ 4ാം ക്ലാസ് വിദ്യാർത്ഥിനിയാണ് ഞാൻ ജലച്ചായം ഉപയോഗിച്ചിട്ടാണ് ചിത്രം വരക്കാറ്. പിന്നെ ഞാൻ വരച്ച ചിത്രങ്ങളൊക്കെ ഫ്രെയിമാക്കിയിട്ടുണ്ട്. 48ഓളം ചിത്രങ്ങളാണ് ഞാൻ വരച്ചിട്ടുള്ളത്. പിന്നെ കഥകളി, തെയ്യം, പക്ഷികൾ, മൃഗങ്ങൾ, വീടുകൾ, സീനറി, ഫ്രൂട്ട്സ് ഒക്കെ ഞാൻ വരച്ചിട്ടുണ്ട്. എന്നെ സപ്പോർട്ട് ചെയ്യുന്ന ഉപ്പ ഷുക്കൂർ ഗുരിക്കൾ, ഉമ്മ സമീറ ബാനു, ഉപ്പമ ജമീല, പിന്നെ ബ്രദേഴ്സ് ഐന്, അലീന്, പിന്നെ എൻ്റെ മൂത്ത ഷെരീഫ് ഗുരിക്കൾ, പിന്നെ സ്കൂളിലെ ടീച്ചർമാർ, മാഷന്മാരൊക്കെ എന്നെ സപ്പോർട്ട് ചെയ്യാറുണ്ട്. പിന്നെ എൻ്റെ ഡ്രോയിങ് മാഷായ വിനോദ് കുമാർ അമ്പലത്തറ മാഷ്. ഞാൻ സ്കൂളിൽ ചിത്രരചന മത്സരങ്ങളിൽ പങ്കെടുത്തിട്ടുണ്ട്, സമ്മാനങ്ങൾ ലഭിച്ചിട്ടുണ്ട്. അതുകൂടാതെ എറണാകുളത്ത് നടന്ന ക്ലീൻ സ്മാരക ചിത്രരചനയ്ക്ക് ഞാൻ പങ്കെടുത്തിട്ടുണ്ട്. കാനങ്ങാട് ആർട്ട് ഗാലറിയിൽ എൻ്റെ ചിത്രം വെച്ചിട്ടുണ്ട്. അത് നല്ല രസമുണ്ട് എന്ന് പറഞ്ഞു. പിന്നെ അതുകൂടാതെ സ്കൂളിലും ചിത്ര പ്രദർശനം നടത്തിയിട്ടുണ്ട്. എനിക്ക് ഭാവിയിൽ അറിയപ്പെടുന്ന വലിയൊരു ചിത്രകാരി ಆವಾನಾನ ಆಗ್ರಹ. ಐಶಿನ್ ಅವರ ಚಿತ್ರಕಲೆಯ ಪ್ರತಿಭೆಯನ್ನು ಕಂಡುಕೊಂಡ ಸಮಯದಿಂದ ಅವರ ತಂದೆ ಶುಕೂರ್ ಕುರಿಕ್ಕಲ್ ಮತ್ತು ತಾಯಿ ಸಮೀರಾ ಅವರಿಗೆ ಅತ್ಯುತ್ತಮ ಬೆಂಬಲವನ್ನು ನೀಡುತ್ತಿದ್ದಾರೆ. ಐಶಿನ್ ಬಿಡಿಸುವ ಎಲ್ಲ ವರ್ಣರಂಜಿತ ಚಿತ್ರಗಳಿಗೆ ಹಾಗೂ ಮಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಾರೆ. ಮಕ್ಕಳು ಚಿತ್ರಕಲೆಯಲ್ಲಿ ಆಸಕ್ತಿ ಹೊಂದಿದ್ದರೆ ಅವರಿಗೆ ವೈಜ್ಞಾನಿಕ ತರಬೇತಿ ನೀಡಬೇಕು. ಆಗ ಮಾತ್ರ ಅವರು ಸ್ಪರ್ಧೆಗಳಲ್ಲಿ ಸೇರಿದಂತೆ ತಮ್ಮ ಶ್ರೇಷ್ಠತೆಯನ್ನು ಸಾಬೀತುಪಡಿಸಬಹುದು ಎಂದು ಶುಕೂರ್ ಕುರಿಕ್ಕಲ್ ಹೇಳಿದರು. ഐഷിനെ ഒരു ദിവസം ഉപ്പാനെ വരക്കുന്നെന്ന് പറഞ്ഞിട്ട് ഒരു ചിത്രം വരച്ചിട്ടാകുമ്പോൾ എൻ്റെ നെറ്റി ഭാഗങ്ങളെല്ലാം ഏകദേശം അങ്ങനെ ഉണ്ട്. അങ്ങനെ ഇവൾക്കൊരു കഴിവുണ്ടെന്ന് തോന്നി. അങ്ങനെ ഞാൻ എൻ്റെ ഒരു സുഹൃത്തിന്, ഒരു ചിത്രകാരനുണ്ട് സച്ചിന്ദ്രൻ കാറെടുക്ക, മൂപ്പരെ വിളിച്ച് ഇങ്ങനെ ഒരു സംഭവം പറഞ്ഞ്. അപ്പോൾ അയാൾ പറഞ്ഞ് വിനോദ് അമ്പലത്തറ എന്ന് പറഞ്ഞിട്ട് ഒരു മാഷുണ്ട് ഉദുമയിൽ, അവരുടെ അടുത്ത് പോയിട്ട് ക്ലാസ് തുടങ്ങിക്കോ എന്ന് പറഞ്ഞ് അങ്ങനെ അവിടെ ചേർത്ത്. അയാൾക്ക് ഭയങ്കര ഇവളയിലൊരു സംഭവമുണ്ട്, അയാൾ തന്നെ പറഞ്ഞ് നല്ല കഴിവുണ്ട് എന്ന് പറഞ്ഞ്. പിന്നെ നമ്മൾ സപ്പോർട്ട് ചെയ്ത്, സ്കൂളിൽ നിന്നുണ്ട് സപ്പോർട്ട്, വീടിൽ നിന്നുണ്ട് സപ്പോർട്ട്. പിന്നെ അങ്ങോട്ട് പോയി. അങ്ങനെ മത്സരത്തിനെല്ലാം പോയി, സമ്മാനം കിട്ടി. അങ്ങനെ മുമ്പിലോട്ട് പോയി. കുറച്ച് ചിത്ര പ്രദർശനത്തിന്, ചിത്ര മത്സരത്തിന് പോയി. സമ്മാനം കിട്ടിയത് മത്സരമുണ്ട്, കിട്ടാത്ത മത്സരമുണ്ട്. അതൊന്നും പിന്നെ അവൾക്ക് കിട്ടില്ലെങ്കിൽ പ്രശ്നമൊന്നുമില്ല. പിന്നെ ഓരോ ചിത്രം വരക്കുമ്പോൾ ഞങ്ങൾ അതിന് ഫ്രെയിം ഇട്ടിട്ട് അതിന് അവൾക്ക് നല്ല ഇൻട്രസ്റ്റ് വരുന്ന രീതിയിൽ ഫ്രെയിം ഇട്ട് വീട്ടിൽ വെക്കും. വീട്ടിൽ ആൾക്കാർ വരുമ്പോൾ കാണും, അവൾക്ക് സന്തോഷമാവും. അതുപോലെ ടീച്ചേഴ്സിനെ കാണിക്കും. പിന്നെ എല്ലാം കുടുംബക്കാരൊക്കെ നല്ല പിന്തുണയാണ്, പൂർണ്ണ പിന്തുണയോടെ. അത് ഈ മത്സരത്തിന് പോകുമ്പോൾ ചില കുട്ടികൾ നല്ല വരക്കുന്ന കുട്ടികൾ കാണും, പക്ഷേ പിന്നെ ഈ ക്ലാസ്സിന് പോകുന്നുണ്ടാവില്ല. അപ്പം നമ്മൾ അവരോട് പറയും ക്ലാസ്സിന് അയക്കണം, പിന്നെ ഇന്ന സ്ഥലത്തൊക്കെ ക്ലാസ് ഉണ്ട്. ഇപ്പം ഞാൻ ഉദുമയിൽ ഇവൾ പോകുന്നുണ്ട്, നിങ്ങൾക്ക് അടുത്ത് കാസർഗോഡ് തന്നെ ഉണ്ട്, ഇങ്ങനെ പറയും. ഉദുമയിൽ പോകുന്നെങ്കിൽ ഉദുമയിൽ പോവാം, അത് ക്ലാസ്സിന് പോയെങ്കിലേ അത് പൂർണ്ണമാവും എന്ന് പറയും അവരോടെല്ലാം. ನದಿಯ ಸುಂದರ ನೋಟಗಳು, ಚೆಮ್ಮನಾಡ್ ಕಡವಂನ ಸುಂದರ ದೃಶ್ಯಾವಳಿಗಳ ಪ್ರಭಾವ ಮತ್ತು ಅವರ ಕುಟುಂಬ ಮತ್ತು ಶಿಕ್ಷಕರ ಬೆಂಬಲವು ಐಶಿನ್ ಅವರನ್ನು ಇಂದು ಕಾಸರಗೋಡಿನಲ್ಲಿ ಪ್ರಸಿದ್ಧ ಚಿತ್ರಕಾರರನ್ನಾಗಿ ಮಾಡಿದೆ. ಕಾಸರಗೋಡಿನಲ್ಲಿ ಚಿತ್ರಕಲೆ ಕ್ಷೇತ್ರದಲ್ಲಿ ಅನೇಕ ಪ್ರತಿಭೆಗಳಿದ್ದರೂ ಕೇವಲ 9 ವರ್ಷ ವಯಸ್ಸಿನಲ್ಲಿ ಅವರು ಕ್ಯಾನ್ವಾಸಿನಲ್ಲಿ ಸೃಷ್ಟಿಸುವ ಪವಾಡ ಗಮನಾರ್ಹವಾಗಿದೆ. ಈ ಪುಟ್ಟ ಪ್ರತಿಭೆ ಕಾಸರಗೋಡಿನ ಚಿತ್ರಕಲಾ ಕ್ಷೇತ್ರದ ಭವಿಷ್ಯದ ಭರವಸೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಾವುಂಗಲ್ ಅಜನೂರು ಶ್ರೀಮದ್ ಪರಮಶಿವ ವಿಶ್ವಕರ್ಮ ದೇವಸ್ಥಾನದ 79ನೇ ಪ್ರತಿಷ್ಠಾಪನಾ ದಿನಾಚರಣೆಯ ಸಮಾರೋಪ ಸಮಾರಂಭದಲ್ಲಿ ಸಂಗೀತ ಕಲೆಗಳಲ್ಲಿ ಅತ್ಯುನ್ನತ ಗೌರವವಾದ ಶ್ರೀ ರಾಜರಾಜೇಶ್ವರ ದೇವಸ್ಥಾನದ ಕಲಾರತ್ನ ಪ್ರಶಸ್ತಿಯನ್ನು ಪಡೆದ ನೀಲೇಶ್ವರಂ ಸಂತೋಷ್ ಮಾರಾರ್ ಅವರನ್ನು ಸನ್ಮಾನಿಸಲಾಯಿತು. ದೇವಾಲಯ ಸಮಿತಿಯ ನೇತೃತ್ವದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಮಾವುಂಗಲ್ ಅಜನೂರು ಶ್ರೀಮದ್ ಪರಶಿವ ವಿಶ್ವಕರ್ಮ ದೇವಸ್ಥಾನದ 79ನೇ ಪ್ರತಿಷ್ಠಾ ದಿನ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಸಂಗೀತ ಕಲಾ ಕ್ಷೇತ್ರದ ವಾದ್ಯ ಕಲೆಗೆ ಅತ್ಯುನ್ನತ ಗೌರವವಾದ ಶ್ರೀ ರಾಜರಾಜೇಶ್ವರ ದೇವಸ್ಥಾನ ಕಲಾರತ್ನ ಪ್ರಶಸ್ತಿಗೆ ಭಾಜನರಾದ ನೀಲೇಶ್ವರ ಸಂತೋಷ್ ಮಾರರ್ ಅವರನ್ನು ದೇವಸ್ಥಾನ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು.
അതുപോലെ ഈ ക്ഷേത്രത്തിൻ്റെ ഒരു പുരസ്കാരം എന്ന രീതിയിൽ അദ്ദേഹത്തിനൊരു ബഹുമതിയോട് കൂടി ഞങ്ങളൊരു മൊമെൻറ്റോ സമ്മാനിക്കുകയാണ്. നമ്മുടെ ഈ ക്ഷേത്രത്തിൽ വളരെ വ്യത്യസ്തമായ ആചാരാനുഷ്ഠാനങ്ങളാണ്. ഇപ്പോൾ നമ്മുടെ ഈ ക്ഷേത്രത്തിന് ഈ വാദ്യ കലാരത്നത്തിൻ്റെ ബഹുമതി ഒരു കാലത്ത് വാദ്യമേളങ്ങൾ നടക്കാതെ വന്ന ഈ ക്ഷേത്രത്തിൽ നീലേശ്വരം രാജശാസനം അനുസരിച്ചാണ് ആ ഒരു വാദ്യകലാ സംഘത്തിൻ്റെ കുടുംബം ഈ ക്ഷേത്രവുമായിട്ട് ബന്ധപ്പെടും. അങ്ങനെയുള്ള ഒരു കുടുംബത്തിലെ ഒരു അംഗത്തിന് ഇങ്ങനൊരു ആദരവ് കിട്ടുമ്പോൾ ഞങ്ങളുടെ ഈ വിശ്വകർമ്മ ക്ഷേത്ര കുടുംബത്തിനും അതിൽ അഭിമാനമാണ്. ಸಮಿತಿ ಅಧ್ಯಕ್ಷ ಎ ಪುರುಷೋತ್ತಮನ್, ಕಾರ್ಯದರ್ಶಿ ಪಿ ಸತೀಶನ್, ಜೀರ್ಣೋದ್ಧಾರ ಸಮಿತಿ ಸಂಚಾಲಕ ಪಿ ಗಣೇಶನ್, ಕೋಶಾಧಿಕಾರಿ ಎನ್ ಪುರುಷೋತ್ತಮನ್, ಪ್ರಧಾನ ಅರ್ಚಕ ಹರಿಶ್ಚರಣ್, ಅರ್ಚಕರಾದ ಎಂ ಮಹೇಶ್ ಕುಮಾರ್, ಶಿವಕುಮಾರ್ ಟಿವಿ, ಮಾತೃ ಸಮಿತಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕಳಪೆ ಗುಣಮಟ್ಟದ ಆಹಾರ ವಿತರಣೆಯನ್ನು ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಕಳಪೆ ಗುಣಮಟ್ಟದ ಆಹಾರದಿಂದ ಆರೋಗ್ಯ ಸಮಸ್ಯೆಗಳು ಉಂಟುಮಾಡುತ್ತಿದೆ ಎಂದು ವಿದ್ಯಾರ್ಥಿಗಳಿಂದ ಗಂಭೀರ ಆರೋಪ. ಬೇಸಿಗೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ತ್ರಿಕರಿಪುರ ಪಂಚಾಯತಿಗೆ ಬಾಧಿಸಿದ ಕುಡಿಯುವ ನೀರಿನ ಕೊರತೆಗೆ ಗ್ರಾಮ ಪಂಚಾಯತಿನಿಂದ ಪರಿಹಾರ. ಮೊದಲ ಹಂತವಾಗಿ 15,000 ಲೀಟರ್ ನೀರು ವಿತರಿಸಿದ ತ್ರಿಕರಿಪುರ ಗ್ರಾಮ ಪಂಚಾಯತ್. ಉದ್ಯಾವರ ಮಾಡದಲ್ಲಿ ಮಳೆ ನೀರು ಹರಿದು ಹೋಗಲು ನಿರ್ಮಿಸಲಾದ ನೀರಿನ ರಾಜ ಕಾಲುವೆಯ ದುರುಪಯೋಗ. ಸಮಾಜ ವಿರೋಧಿ ಶಕ್ತಿಗಳ ಹಸ್ತಕ್ಷೇಪದಿಂದಾಗಿ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿರುವ ಕಾಲುವೆ. ಕಾರ್ಯಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಪುನಃಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಏಪ್ರಿಲ್ 26ರಿಂದ ಪ್ರಾರಂಭಗೊಂಡು ಮೇ 2ರ ತನಕ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ತ್ರಿಕರಿಪುರ ಪಯ್ಯನ್ನೂರು ಮುಖ್ಯ ರಸ್ತೆಯ ಬೀರಿಚೇರಿ ರೈಲ್ವೆ ಗೇಟ್ನಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಸಂಬಂಧಿಸಿದ ಕಾರ್ಯಗಳು ಪ್ರಗತಿಯಲ್ಲಿ. ಕೇರಳ ರಸ್ತೆ ಹಾಗೂ ಸೇತುವೆಗಳ ಅಭಿವೃದ್ಧಿ ನಿಗಮ ಅಧಿಕಾರಿಗಳು ಕರ್ಮ ಸಮಿತಿಯ ಸದಸ್ಯರೊಂದಿಗೆ ವಿವರಗಳ ಹಂಚಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.